ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುಲಳಿ. ನಾನೀಗ ದುಬೈಯಲ್ಲಿ ತುಂಬಾ ಒಂದು ಹೆಮ್ಮೆಯ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಇವರ ಒಂದು ಆಶ್ರಯದಲ್ಲಿ ಇದೇ ಬರುವ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಅಜ್ಮಾನ್ ನ ಜರ್ಪ್ನಲ್ಲಿರುವ ಇಂಡಿಯನ್ ಸ್ಕೂಲ್ ಅಸೋಸಿಯೇಷನ್ ಹಾಲ್ ನಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು 10ನೇ ವರ್ಷದ ಸಾರ್ವಜನಿಕ ಗಣೇಶ 2024 ಒಂದು ಹಮ್ಮಿಕೊಂಡಿದ್ದಾರೆ. ತಪ್ಪದೆ ತಮ್ಮೆಲ್ಲ ಬಂಧು ಮಿತ್ರರೊಟ್ಟಿಗೆ ಬನ್ನಿ. ನೀವು ನೋಡ್ತಾ ಇದ್ದೀವಿ, ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 2024 ಸೆಪ್ಟೆಂಬರ್ 8ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಹಳ ಅದ್ದೂರಿಯಾಗಿ ವೈವಿಧ್ಯಮಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿದೆ. ಶ್ರೀ ಮಹಾಗಣಪತಿ ಅವರ ಪ್ರತಿಷ್ಠಾ ಇರಬಹುದು, ಭಜನಾ ಸಂಕೀರ್ತನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಜೊತೆ ನಡೆಯುತ್ತದೆ. ತಪ್ಪದೆ ಬನ್ನಿ. ಮಾರ್ಗದೀಪ ಇವರೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆ ತನಕ ಇಂಡಿಯನ್ ಅಸೋಸಿಯೇಷನ್ ಹಾಲ್ ಜುರ್ಕ್ ಅಜ್ಮಾನ್ ಯುಎಇ. ದಯವಿಟ್ಟು ನಮ್ಮೊಟ್ಟಿಗೆ ಎಲ್ಲ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯ ಸರ್ವ ಪದಾಧಿಕಾರಿಗಳಿದ್ದಾರೆ. ಮುಖ್ಯವಾಗಿ ಅಧ್ಯಕ್ಷರಿದ್ದಾರೆ. ಸರ್ ಅಜಿತ್ ಅವರು ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಹೇಳೋದಾದ್ರೆ ಯಾವ ರೀತಿ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ ನಿಮ್ಮ ಹತ್ರ? ಬೆಳಿಗ್ಗೆ 6 ಗಂಟೆಗೆ ನಮಗೆ ಗಣಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ತದನಂತರ ಪ್ರತಿಷ್ಠೆ, ಮತ್ತೆ 10 ಗಂಟೆ ನಂತರ ಭಜನಾ ಕಾರ್ಯಕ್ರಮಗಳು, ನಂತರ ಮಧ್ಯಾಹ್ನ ನಂತರ ನೃತ್ಯ ಮನೋರಂಜನಾ ಕಾರ್ಯಕ್ರಮಗಳು, ಸಂಜೆವರೆಗೆ ಹುಲಿವೇಷ, ಕೇವಲ ಚಂಡೆ ವಾದ್ಯಗಳು ನಡೆಯಲಿದೆ. 6-7 ಗಂಟೆಗೆ ನಮಗೆ ವಿಸರ್ಜನೆ ನಡೆಯಲಿದೆ. ಹಾಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿ ವರ್ಷ ಒಂದು 2,000-3,000 ಜನ ಇಲ್ಲಿ ತಪ್ಪದೆ ಬರ್ತಾರೆ. ಈ ಸಲ ಇನ್ನಷ್ಟು ಹೆಚ್ಚಿನ ಬರಬೇಕು. ಮಹಾಪೂಜೆ ಇರ್ಬೋದು, ಮಹಾಮಂಗಳಾರತಿ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಸೇವೆ ಸಹ ಇರುತ್ತದೆ. ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮ ಸಹ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತುಂಬಾ ಖುಷಿಯ ವಿಚಾರ. ಈ ದುಬೈಯ ಯುಎಇ ಕರ್ಮಭೂಮಿ, ನಮ್ಮ ಒಂದು ಹೆಮ್ಮೆಯ ಯುಎಇ ಇವತ್ತು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ನಮ್ಮ ಗಣೇಶೋತ್ಸವ ತಪ್ಪದೆ ಬರಬೇಕು. ಎಲ್ಲರಿಗೆ ಒಳ್ಳೆದಾಗಲಿ. ಧನ್ಯವಾದ. ಶ್ರೀ ಮಹಾಗಣಪತಿ ಅವರ ಒಂದು ಕೃಪೆ ಎಲ್ಲರ ಮೇಲೆ ಇರಲಿ. ಧನ್ಯವಾದ. ಥ್ಯಾಂಕ್ ಯು. ಶರಣು ಶರಣು ಹೇ ಗಣಪನೆ.